ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪ ಅಂತ ಅಂದರೆ ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಮೊದಲನೇದಾಗಿ ಏನು ಅಂತ ಅಂದರೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ಅಂದರೆ ನವಂಬರ್ 14ನೇ ತಾರೀಕು ಇಯರಿಂಗ್ ಇದೆ ಅಂತ ಹೇಳ್ಬಿಟ್ಟು. ಅದರಿಂದಾಗಿ ನಿನ್ನೆಯಿಂದನೇ ಆಲ್ರೆಡಿ ತುಂಬ ಜನ ಕಮೆಂಟ್ ಮಾಡ್ತಾಯಿರೋ, ಬ್ರೋ ಬೈಕ್ ಟ್ಯಾಕ್ಸಿ ಬಗ್ಗೆ ಏನಾದ್ರು ಅಪ್ಡೇಟ್ ಬಂದರೆ ತಿಳಿಸ್ಕೊಡಿ, ಕೋರ್ಟ್ ಅಪ್ಡೇಟ್ ಏನಾಯಿತು ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾಯಿರೋ. ಅದರಿಂದಾಗಿ ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಮೊದಲನೇದಾಗಿ ಏನಪ್ಪ ಅಂತಂದರೆ ಇಲ್ಲಿ ನಾನು ಇಂಪಾರ್ಟೆಂಟ್ ಪಾಯಿಂಟ್ ಮಾತ್ರ ನಾನು ನಿಮಗೆ ತಿಳ್ಸಕ್ಕೆ ಬಂದಿದ್ದೀನಿ. ಅಂತಂದರೆ ಯಾವುದಾದಂಥ ಡೀಪಾಗಿ ನಾನು ಹೋಗ್ತಾಯಿಲ್ಲ. ಡೀಪಾಗಿ ನಾನು ಸಾಯಂಕಾಲ ಹಾಕ್ತೀನಿ ಅಂತ ಅನಿಸುತ್ತೆ ವೀಡಿಯೋನ. ಸಾಯಂಕಾಲ ಏನಾರು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂತ ಅಂದರೆ ನಿನ್ನೆ ಅಷ್ಟು ತುಂಬ ವಾದ ಮಾಡಿದರೆ, ಅದರಿಂದಾಗಿ ಎಲ್ಲ ಪಾಯಿಂಟ್ನು ಕೂಡ ನಾನು ಮೆನ್ಷನ್ ಮಾಡ್ಕೊಂಡು ನಾನು ನಿಮಗೆ ತಿಳಿಸ್ಕೊಡ್ಬೇಕಾಗುತ್ತೆ. ಅದರಿಂದಾಗಿ ಇವಾಗ ಏನಂತ ಅಂದರೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆಯೋ ಆ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ಮಾತ್ರ ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಮೊದಲನೇದಾಗಿ ಏನಪ್ಪ ಅಂತಂದರೆ ನಿನ್ನೆ ತುಂಬ ವಾದ ನಡೆದಿದೆ ಅಂತ ಹೇಳ್ತಾ ಇದ್ದೀರಲ್ವಾ, ಯಾರೆಲ್ಲ ವಾದ ಮಾಡೋರು ಅಂತ ಹೇಳ್ಬಿಟ್ಟು ಕೇಳುವಂಥ ಕ್ಯೂರಿಯಾಸಿಟಿ ನಿಮಗೂ ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತು. ನೀವು ಇದನ್ನು ಕೇಳಿದ್ರೆ ಶಾಕ್ ಆಗ್ತೀರಾ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಏನು ಅಂತ ಅಂದರೆ ನಿನ್ನೆ ಓಲಾ, ಊಬರು, ರ್ಯಾಪಿಡೋ, ಆಮೇಲೆ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ನು, ಅದಾದಮೇಲಿಂದ ಬೈಕ್ ಟ್ಯಾಕ್ಸಿ ಓನರು ಯಾವ ಲಾಯರ್ ಕೂಡ ನೆನ್ನೆ ವಾದ ಮಾಡಿಲ್ಲ. ನೆನ್ನೆ ವಾದ ಮಾಡಿರೋದು ಯಾರು ಅಂತ ಅಂದರೆ ಎ.ಜಿ. ಶಶಿಕಿರಣ್ ಶೆಟ್ಟಿ ಅವರು. ಅಂದರೆ ಎ.ಜಿ. ಅಂತ ಅಂದರೆ ಅಡ್ವೊಕೇಟ್ ಜನರಲ್ ಅಂತ ಅಂದರೆ ಮಾಮೂಲಿ ಈಗ ಸರ್ಕಾರದ ಪರ ವಕೀಲರು, ಅವರೊಬ್ಬರೇ ನಿನ್ನೆ ಪೂರ್ತಿ ವಾದ ಮಾಡಿರೋದು. ಅಂದರೆ ಅಷ್ಟು ದೊಡ್ಡ ವಾದ ಮಾಡಿದ್ರು ಕೂಡ ನಿನ್ನೆ ಪೂರ್ತಿ ವಾದ ಮಾಡಿರೋದು ಅವರೇನೆ. ಅಂದರೆ ತುಂಬ ಇದೆ ಅಂತ ಹೇಳೋದಲ್ಲ, ಪೂರ್ತಿ ವಾದ ಮಾಡಿರೋದು ಕೂಡ ಅವರು ಎ.ಜಿ. ಅವರೇ ವಾದ ಮಾಡಿದರೆ. ಅದರಿಂದಾಗಿ ಎ.ಜಿ. ಅವ್ರು ಏನು ವಾದ ಮಾಡಿದರೆ, ಜೊತೆಯಲ್ಲಿ ಕೋರ್ಟೆಲ್ಲ ಏನು ಹೇಳ್ತು ಅನ್ನೋದೆಲ್ಲ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮಗೆ ಸುಮ್ಮನೆ ಮೇಲೆ ಗಮನಿಸಿದಾಗ ನಮಗೆ ಏನು ಅನ್ನಿಸ್ತಾ ಇದೆ ಅಂತ ಅಂದರೆ, ಇಂಪಾರ್ಟೆಂಟಾಗಿ ಸರ್ಕಾರಕ್ಕೆ ಇಲ್ಲಿ ಯಾವುದೇ ಆದಂಥ ಒಂದು ಚೂರು ಕೂಡ ಇಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗ್ತದೆ. ಇದನ್ನು ಏನು ಕೇಳ್ತಾ ಇದ್ದೀನಿ ಅಂತ ಅಂದರೆ, ಈಗ ಎ.ಜಿ. ಅವ್ರು ಏನು ಹೇಳಿದ್ರು ಕೂಡ ಅವರು ಸರ್ಕಾರದ ಪರವಾಗಿ ಸರ್ಕಾರದ ಜೊತೆ ಮಾತಾಡ್ಕೊಂಡೇ ಇಲ್ಲಿ ಹೇಳಿರ್ತಾರೆ. ಅದರಿಂದಾಗಿ ನಮ್ಗೆ ಏನು ಅನ್ನಿಸ್ತಾ ಇದೆ ಅಂತಂದರೆ, ಈಗ ಎ.ಜಿ. ಅವ್ರು ಹೇಳುವ ಮುಖಾಂತರ ಏನು ಅನ್ನಿಸ್ತಾ ಇದೆ ಅಂತಂದರೆ, ಬೈಕ್ ಟ್ಯಾಕ್ಸಿ ಇಲ್ಲಿ ತೊಗೊಂಬರೋಕ್ಕೆ ಸರ್ಕಾರಕ್ಕೆ ಒಂದು ಚೂರು ಕೂಡ ಇಂಟ್ರೆಸ್ಟ್ ಇಲ್ಲ. ಅಂದರೆ ಇವಾಗ ಏನು ಕೋರ್ಟ್ ಬೈಕ್ ಟ್ಯಾಕ್ಸಿ ಪಾಲಿಸಿನ ಮಾಡಿ ಅಂತ ಹೇಳ್ತಾ ಅದ್ರ ಬಗ್ಗೆಯೂ ಕೂಡ ಇಂಟ್ರೆಸ್ಟ್ ಇಲ್ಲ. ಜೊತೆಯಲ್ಲಿ ಬೈಕ್ ಟ್ಯಾಕ್ಸಿ ಬರೋಕ್ಕೆ ಒಂದು ಚೂರು ಕೂಡ ಇಲ್ಲಿ ಸರ್ಕಾರ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಅದರಿಂದ ಏನಾಗಿದೆ ಅಂತ ಅಂದರೆ, ಕೋರ್ಟ್ ಹಿಯರಿಂಗು ಮುಂದೆ ಹೋಗಿದೆ, ಇನ್ನೂ ತುಂಬ ಮುಂದೆ ಹೋಗುತ್ತೆ. ಏನಕ್ಕೆ ಅಂತ ಹೇಳ್ತೀನಿ ಅಂದರೆ, ಸರ್ಕಾರಕ್ಕೆ ಇಲ್ಲಿ ಇಂಟ್ರೆಸ್ಟೇ ಇಲ್ಲ. ಸರ್ಕಾರಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರೋ ಕಾರಣ 100% ಆಪೋಸಿಟಾಗೆ ಮಾತಾಡ್ತಾಯಿದೆ. ಬೈಕ್ ಟ್ಯಾಕ್ಸಿ ಬೇಡ ಅಂತಲೇ ಇವಾಗಲೂ ಕೂಡ ಸರ್ಕಾರ ಹೇಳ್ತಾ ಇರೋದು. ಅದರಿಂದಾಗಿ ಈಗ ಏನಾಗುತ್ತೆ ಅಂತ ಅಂದರೆ, ಕೇಸು ಮುಂದೆ ಹೋಗ್ತಾನೆ ಇರುತ್ತೆ. ಅಂದರೆ ಒಬ್ಬರಾರು ಈಗ ಸರ್ಕಾರ ಏನಾದ್ರು ಕಾಂಪ್ರ ಆಗಿಬಿಟ್ಟು ಏನಾದ್ರು ಮಾಡ್ಬೋದು ಅಂತ ಅಂದಿದ್ರೆ ಕೇಸು ಎಲ್ಲರೂ ಸ್ಟಾಪ್ ಆಗುತ್ತೆ, ಏನಾದ್ರು ಒಂದು ಆರ್ಡರ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಕೂಡ ವೆಯ್ಟ್ ಮಾಡ್ಬೋದಾಗಿತ್ತು. ಬಟ್ ಈಗ ಸದ್ಯಕ್ಕೆ ನಿನ್ನೆ ನಡೆದಿರುವಂಥ ಸಿಚುವೇಷನಲ್ಲಿ ಏನಾಗಿದೆ ಅಂತ ಅಂದರೆ, ಸರ್ಕಾರಕ್ಕೆ ಒಂದು ಸ್ವಲ್ಪನೂ ಕೂಡ ಅಂದರೆ ಒಂದು 10% ಕೂಡ ಇಲ್ಲಿ ಬೈಕ್ ಟ್ಯಾಕ್ಸಿ ತೊಗೊಂಬರೋಕ್ಕೆ ಒಂದು ಚೂರು ಕೂಡ ಇಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗ್ತಾ ಇರುತ್ತೆ. ಜೊತೆಯಲ್ಲಿ ಇವ್ರು ಹೇಳ್ತಾ ಇರೋದು ಒಂದನ್ನೇ ಇವಾಗ ನೆಚ್ಕೊಳಕ್ಕಾಗಲ್ಲ. ಏನಕ್ಕೆ ಅಂತ ಅಂದರೆ, ಈಗ ಸರ್ಕಾರ ಬ್ಯಾನ್ ಮಾಡಿದೆ ಅಂತ ಅಂದರೆ, ಸರ್ಕಾರ ಬ್ಯಾನ್ ಮಾಡಿ ಈಗ ಸಿಂಗಲ್ ಬೆಂಚ್ ಏನು ಇವಾಗ ಆದೇಶ ಮಾಡಿತಾ ಅದ್ರ ವಿರುದ್ಧವಾಗಿ ಈಗ ಓಲಾ, ಊಬರು, ಆಮೇಲೆ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ನು, ಆಮೇಲೆ ಬೈಕ್ ಟ್ಯಾಕ್ಸಿ ಓನರ್ ಎಲ್ಲ ಈಗ ಅದ್ರ ಆಪೋಸಿಟಾಗಿ ಕೇಸ್ ಫೈಲ್ ಮಾಡಿರೋದ್ರಿಂದ ಈಗ ಏನಾಗುತ್ತೆ ಅಂತ ಅಂದರೆ, ಫೈಟ್ ನಡೆಯುತ್ತೆ. ಈಗ ಅವ್ರ ಪರ ಅಂದರೆ ಎ.ಜಿ. ಏನು ಸರ್ಕಾರದ ಪರವಾಗಿ ಮಾತಾಡ್ತಾ ಇದ್ದಾರೋ, ಸರ್ಕಾರ ಪರವಾಗಿ ಅವ್ರು ಮಾತಾಡ್ತಾ ಇದ್ದಾರೆ. ನೆಕ್ಸ್ಟ್ ಇಯರಿಂಗಲ್ಲಿ ಇವ್ರಿಗೂ ಕೂಡ ಟೈಮ್ ಸಿಗುತ್ತೆ, ಒಂದು ಡೇಟ್ ಸಿಗುತ್ತೆ, ಅವಾಗ ಇವರು ಕೂಡ ಮಾತಾಡ್ತಾರೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಕೋರ್ಟು ಕೂಡ ಏನು ಸುಮ್ಮನೆ ಕೂತಿಲ್ಲ. ಕೋರ್ಟು ಎಲ್ಲನೂ ಕೂಡ ಗಮನಿಸ್ತಾ ಇದೆ. ಸರ್ಕಾರ ಮುಂಚೆ ಏನು ಮಾಡಿತ್ತು ಅನ್ನೋದು ಕೂಡ ಗಮನಿಸ್ತಾ ಇದೆ. ಜೊತೆಯಲ್ಲಿ ಸರ್ಕಾರ ಒಂದ್ಸಲ ನಿಮಗೆ ಇ.ವಿ. ವೆಹಿಕಲ್ದು ಒಂದು ಆ್ಯಕ್ಟ್ ತೊಗೊಂಡಿತ್ತು, ಅಂದರೆ ಇ.ವಿ. ವೆಹಿಕಲ್ ಪಾಲಿಸಿ ತೊಗೊಂಬತ್ತೆ, ಅದ್ರ ಬಗ್ಗೆಯೂ ಕೂಡ ಎಲ್ಲ ಮಾತಾಡಿದೆ. ಅಂತಂದರೆ ನಾನು ಡೀಟೇಲಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಇನ್ನೊಂದು ಮೇಯ್ನ್ ಏನು ಅಂತ ಅಂದರೆ, ನಿಮಗೆ ತಿಳಿಸ್ಕೊಡ್ಬೇಕಾಗಿರೋದು ನೆಕ್ಸ್ಟ್ ಇಯರಿಂಗ್ ಡೇಟ್ ಏನಪ್ಪ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ಬೇಕಾಗುತ್ತೆ. ಏನಕ್ಕೆ ಅಂತ ಅಂದರೆ, ತುಂಬ ಜನ ವೆಯ್ಟ್ ಮಾಡ್ತಾ ಇರೋದೇ ನೆಕ್ಸ್ಟ್ ಇಯರಿಂಗ್ ಡೇಟ್ ಯಾವಾಗ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇಯರಿಂಗ್ ಡೇಟ್ ಬಂದ್ಬಿಟ್ಟು ನವಂಬರ್ 24ಗೆ ಇವರು ಫಿಕ್ಸ್ ಮಾಡಿದ್ದಾರೆ. ಅದರಿಂದಾಗಿ ನೆಕ್ಸ್ಟ್ ಇಯರಿಂಗ್ ಕೂಡ ನವಂಬರ್ 24 ನಡೆಯುತ್ತೆ. ನವಂಬರ್ 24 ಕೂಡ ಯಾರೆಲ್ಲ ವಾದ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡಬೇಕಾಗುತ್ತೆ. ಬಟ್ ನೆನ್ನೆ ಅಂತೂ ಎ.ಜಿ. ಅವರು ತುಂಬ ಜಾಸ್ತಿ ವಾದ ಮಾಡಿದರೆ. ಅದರಿಂದಾಗಿ ಸ್ವಲ್ಪ ಬೈಕ್ ಟ್ಯಾಕ್ಸಿಗೆ ಸ್ವಲ್ಪ ಹಿನ್ನಡೆ ಅಂತಲೇ ಹೇಳ್ಬೋದು. ಇಷ್ಟು ದಿವಸದಲ್ಲಿ ನಾನು ಯಾವತ್ತೂ ಕೂಡ ಈ ಥರ ಹೇಳಿರಲಿಲ್ಲ. ಅದರಿಂದಾಗಿ ಏನಕ್ಕೆ ಅಂತಂದರೆ, ಸರ್ಕಾರ ಮೇನ್ ಇಲ್ಲಿ ಒಂದು ಸ್ವಲ್ಪನಾದ್ರು ಇಂಟ್ರೆಸ್ಟ್ ಕೊಡಬೇಕಾಯಿತು. ಇಲ್ಲಿ ನಮ್ಗೆ ಕಾಣಿಸ್ತಾ ಇರೋದೇನು ಅಂತ ಅಂದರೆ, ಸರ್ಕಾರ ಇಲ್ಲಿ ಇಂಟ್ರೆಸ್ಟ್ ಕೊಡ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಡೀಟೇಲ್ ವೀಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ. ಅಂದರೆ ಸಾಯಂಕಾಲ ಇಲ್ಲಾಂದರೆ ಮಧ್ಯಾಹ್ನದಷ್ಟೊಳಗಡೆ ಮಾಡಿ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ. ಇದು ಏನಕ್ಕೆ ಈ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ ಅಂತಂದರೆ, ಇದೇ ಮೇಜರ್ ಅಪ್ಡೇಟು. ಅಂದರೆ ನೆನ್ನೆ ಕೋರ್ಟಲ್ಲೆಲ್ಲ ಇದೇ ಮೇಯ್ನು ಹೈಲೈಟಾಗಿ ಕಾಣಿಸಿರೋದು ಇದೇನೆ. ಅದರಿಂದಾಗಿ ಇದನ್ನು ತಿಳಿಸ್ಕೊಡ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಏನಕ್ಕೆ ಅಂತಂದರೆ, ಅದು ಡೀಪಾಗಿ ಏನಾದ್ರು ವೀಡಿಯೋ ಮಾಡ್ತೀನಿ ಅಂತಂದರೆ ತುಂಬ ಟೈಮ್ ಆಗೋಗುತ್ತೆ. ತುಂಬ ಟೈಮ್ ಹಿಡಿಯೋದ್ರಿಂದ ಏನಾಗುತ್ತೆ ಅಂತ ಅಂದರೆ, ನಿಮಗೂ ಕೂಡ ಅಪ್ಡೇಟು ಕ್ಲೀನಾಗಿ ಕೊಡೋಕ್ಕಾಗಲ್ಲ. ಸುಮ್ಮನೆ ಯಾವುದಾದ್ರೂ ಪಾಯಿಂಟ್ ಹೇಳೋದು ಅದು ಒಂದು ವರ್ತಲ್ಲ ಅಂತ ನನಗನ್ಸುತ್ತೆ. ಅದರಿಂದಾಗಿ ಏನೇನು ಮೇನ್ ಪಾಯಿಂಟ್ ಇದೆಯೋ ಅದನ್ನೆಲ್ಲ ನಾನು ನೋಟ್ ಮಾಡ್ಕೊಬೇಕಾಗುತ್ತೆ. ಅದೆಲ್ಲ ನೋಟ್ ಮಾಡ್ಕೊಂಡು ನಾನು ನಿಮಗೆ ಡೀಟೇಲಾಗಿ ಸಾಯಂಕಾಲ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅನಿಸುತ್ತೆ. ನೆಕ್ಸ್ಟ್ ಇಯರಿಂಗ್ ಡೇಟ್ ಬಂದ್ಬಿಟ್ಟು ನವಂಬರ್ 24. ಜೊತೆಯಲ್ಲಿ ಕೇಸು ಅಷ್ಟು ಬೇಗ ಇದು ಮುಗಿಯಲ್ಲ. ಏನಕ್ಕೆ ಅಂತ ಅಂದರೆ, ಸರ್ಕಾರದ ಪರವಾಗಿ ಒಂದು ಚೂರು ಕೂಡ ಇಂಟ್ರೆಸ್ಟ್ ಇಲ್ಲ. ಅದರಿಂದಾಗಿ ಏನಾಗುತ್ತೆ ಅಂದರೆ, ಕೇಸಿನ ಮುಂದೆ ಹೋಗ್ತಾನೆ ಇರುತ್ತೆ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.